ಹಾಯ್ ನಮಸ್ಕಾರ. ನಾವಿವತ್ತು ನಮ್ಮ ಎಮ್ಮೆ ಮಾಡುವಿನಲ್ಲಿದ್ದೀವಿ. ನಮ್ಮ ಮುಸಲ್ಮಾನ ಬಾಂಧವರ ಪವಿತ್ರ ಕ್ಷೇತ್ರ ಅಂತ ಕರೆಯಲ್ಪಡುತ್ತೆ ನಮ್ಮ ಎಮ್ಮೆ ಮಾಡು ಕ್ಷೇತ್ರ. ಇವತ್ತು ಇಲ್ಲಿ ವಿಶೇಷವಾಗಿ ಉರುಸ್ ನಡೀತಾ ಇದೆ. ಉರುಸಿನ ವಿಶೇಷ ದಿನ ಇವತ್ತು ನಾವು ಬಂದಿರುವಂಥದ್ದು. ಸುಮಾರು 8 ದಿನಗಳ ಕಾಲ ಉರುಸ್ ನಡೆಯುತ್ತೆ ನಮ್ಮ ಎಮ್ಮೆ ಮಾಡುವಿನಲ್ಲಿ. ಕಳೆದ 21ನೇ ತಾರೀಕಿನಿಂದ ಫೆಬ್ರವರಿ 21ರಿಂದ 28 ಶುಕ್ರವಾರದವರೆಗೆ ಉರುಸ್ ನಡೆಯುತ್ತೆ. ಶುಕ್ರವಾರ ಕೊನೆಯ ದಿನ ಆಗಿರುತ್ತೆ. ಮೂಡಿಗೆರೆಯಿಂದ ಬಂದಿದ್ದೀರಾ? ನೋಡಿ, ನಮ್ಮ ಕೊಡಗು ಜಿಲ್ಲೆ ಎಮ್ಮೆ ಮಾಡು ಕ್ಷೇತ್ರಕ್ಕೆ ಕೊಡಗು ಜಿಲ್ಲೆಯವರಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಬರ್ತಿದ್ದಾರೆ. ಇವರು ಮೂಡಿಗೆರೆಯವರು. ಹೇಗೆ ಅನಿಸ್ತಿದೆ ನಮ್ಮ ಎಮ್ಮೆ ಮಾಡು ಕ್ಷೇತ್ರಕ್ಕೆ ಬಂದಿರೋದು? ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಹೇಗೆ ಅನ್ಸುತ್ತೆ ಇಲ್ಲಿ ಬಂದಾಗ ನಿಮಗೆ? ಮನಸ್ಸಿಗೆ ಒಂದು ರಾತ್ ಆಗುತ್ತೆ, ಇಲ್ಲಿ ನೆಮ್ಮದಿ ಇರುತ್ತೆ. ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ ಬಂದರೆ. ಓಕೆ 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 ಥ್ಯಾಂಕ್ ಯು. ಕೊಡಗು ಜಿಲ್ಲೆಯ ಎಮ್ಮೆ ಮಾಡು ಉರುಸ್ಗೆ ಕೇವಲ ಮುಸಲ್ಮಾನ ಬಂಧುಗಳು ಮಾತ್ರ ಬರೋದಿಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮಗಳ ಭಕ್ತಾದಿಗಳು ಬರೋದುಂಟು ಇಲ್ಲಿಗೆ. ಕ್ರೈಸ್ತ, ಹಿಂದೂ, ಪಾರ್ಸಿ, ಜೈನ ಯಾವುದೇ ಧರ್ಮದವರಾದರೂ ಕೂಡ ಇಲ್ಲಿಗೆ ಬಂದು ಇವತ್ತು ಆಶೀರ್ವಾದವನ್ನು ಪಡೆಯೋದು, ಪ್ರೇಯರ್ ಮಾಡುವಂಥ ವಿಶೇಷತೆ ನಡೆಯೋದು ನಮ್ಮ ಎಮ್ಮೆ ಮಾಡು ಉರುಸ್ನಲ್ಲಿ. ಈ ಅನ್ನಪ್ರಸಾದ ಇದಕ್ಕೋಸ್ಕರ ಎಷ್ಟು ಹೊತ್ತಾದರೂ ಕಾದು ಬಿಟ್ಟು ಭಕ್ತಾದಿಗಳು ತೊಗೊಂಡು ಹೋಗ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಸರತಿ ಸಾಲುಗಳಿದೆ ಅಂತ. ಈ ರೀತಿ ಸಾಲುಗಳಲ್ಲಿ ಎಷ್ಟೊತ್ತಾದರೂ ನಿಂತ್ಕೊಂಡ್ಬಿಟ್ಟು ಈ ಅನ್ನಪ್ರಸಾದವನ್ನು ಮನೆಗೆ ತೊಗೊಂಡು ಹೋಗ್ತಾರೆ. ಅವರ ಬಂಧು ಮಿತ್ರರಿಗೆ, ಅಣ್ಣ ತಮ್ಮಂದಿರಿಗೆ, ಅವರ ಫ್ಯಾಮಿಲಿಗೆ ಹಂಚ್ತಾರೆ. ಆಮೇಲೆ ಅದನ್ನು ಸೇವಿಸ್ತಾರೆ. ಈ ರೀಲ್ನ ನೋಡಿ ಕೆಲವರು ಮನಸ್ಸಲ್ಲಿ ಮತ್ತು ಕಮೆಂಟಲ್ಲಿ ಯಾವ್ಯಾವ ಥರ ಬೈಕೊಳ್ತೀರಾ ಅಂತ. ಬಟ್ ನಾನು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡೋವಂಥ ವ್ಯಕ್ತಿ ಅಲ್ಲ. ಹೆಚ್ಚಾಗಿ ಯಾವುದೇ ಧರ್ಮ ಗ್ರಂಥಗಳು, ಕುರಾನ್ ಆಗಿರಲಿ, ಬೈಬಲ್ ಆಗಿರಲಿ, ಭಗವದ್ಗೀತೆ ಆಗಿರಲಿ, ಒಬ್ಬ ವ್ಯಕ್ತಿಯನ್ನು ದ್ವೇಷಿಸುವಂಥ ಯಾವುದೇ ಕಾರಣಕ್ಕೂ ಹೇಳಲ್ಲ. ಮತ್ತೊಬ್ಬನನ್ನು ಪ್ರೀತಿಸು ಅಂತಲೇ ಹೇಳೋದು. ತಪ್ಪು ಯಾವುದೇ ಧರ್ಮದಲ್ಲಿ ಇಲ್ಲ, ಅದನ್ನು ಪಾಲಿಸುವಂಥ ವ್ಯಕ್ತಿಗಳಲ್ಲಿರುವುದು. ಸೊ ವ್ಯಕ್ತಿಗಳು ಬದಲಾದರೆ ವ್ಯಕ್ತಿತ್ವ ಒಳ್ಳೆಯದಾಗೇ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕಂದ್ರೆ, ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆಯಿತ ಕರಾರು. ಅಲ್ಲ, ಯೇಸು ಈಶ್ವರನೊಂದಿಗೆ ಕೇಳೋದು ಒಂದೇ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಧರ್ಮದ ದಂಗಲ್ಗಳು ಕೊನೆಯಾಗಲಿ, ಶಾಂತಿ ನೆಲೆಸಲಿ. ನೀನೇ ರಾಮ